ಚೆನ್ನಾಗಿದೆಯಪ್ಪ ಇದು ಊರು. ದಾರಿ ಮಾತ್ರ ಫುಲ್ಲು ಕಿತ್ತೋಗ್ಬಿಡೈತೆ, ಬರೀ ಕಿತ್ತೋಗೈತೆ. ಹಿಂಗಿದ್ರೆ ಹೋಗಿ ಲೇಟ್ ಆಗಿಬಿಡುತ್ತೆ. ಅಣ್ಣ ಯಾವ ಊರಿದು? ವಿಜಯಪುರ. ಸೊ ಅದಾದ್ರೆ ವಿಜಯಪುರ ಇದ್ದೀರಂತೆ. 45 ಕಿಲೋಮೀಟ್ರ್ ಸ್ಟ್ರೈಟು ತೋರಿಸ್ತಾ ಇದೆ ಗೂಗಲ್ ಮ್ಯಾಪ್ಸಲ್ಲಿ. ಆ ಸ್ಟ್ರೈಟ್ ಇದೇ ಥರ ರೋಡ್ ಇದ್ರೆ ಹೊಗೆ. ಯಾವ ಸೈಡು? ಶೋರ CNG ಪೆಟ್ರೋಲ್. ಮಚ್ಚ ಎಳ್ಕೊಳ್ಳೋ ಅಪ್ಪ ಓಡಿಸ್ತೀಯಾ? ಬಾ. ಗುರು ವೆಲ್ಕಮ್ ಟು ಕೋಲಾರ ಗುರು. ಜಾಸ್ತಿ ಹೊತ್ತು ಕುತ್ಕೊಂಡು ಓಡ್ಸೋಕ್ಕಾಗಲ್ಲಪ್ಪ, ಕಾಲೆಲ್ಲ ನೋವು ಬರ್ತವೆ. ಎತ್ತ ಗಾಡಿ ಟೈಮ್ ಐತೆ ಎತ್ತೋಳೆ. ಏಯ್ ಜಿಪ್ ಹಾಕಿಲ್ಲಲ್ಲ ಬ್ಯಾಗ್ದಲ್ಲಿ. ಅದಾಗ ಡಾಕ್ಯುಮೆಂಟ್ಸ್ ಎಲ್ಲ ಅವೆ, ಬಿದ್ದೋದ್ರೇನು ಗತಿ ಅಕ್ಕ? ಬಗರ್ದೆ ಹೋಗೋಣ. ಜೈ ಆಂಜನೇಯ. ನಡಿ ನಡಿ. ಇನ್ನೇ ಅಲ್ಲೇ ಇಲ್ಲಿ ಅಪ್ಪಿ ಹಂಗಾಚ್ ನಡೀತೀರಾ? ಹಿಂಗೆ ಹೋಯ್ತಾ ಅವನು. ನಡಿ ಆಯ್ತು ನಡಿ. ಇನ್ನೂ 3/4 ಗಂಟೆ ಬೇಕು. ನಂಬರ್ ಹೇಳು. ನಂಬರ್ ಹೇಳಲ್ಲ. ಇವನ್ನೇ ನೋಡ್ತೀರಾ ಮಾಡು ಅಣ್ಣ. 250 ಹಾಕೋಣ. 0 ಇರೋದು. ಜೀರೋ ಮಾಡೋದ್ರಲ್ಲಿ ಬ್ಯಾಲೆನ್ಸು ಅಂಕಲ್ ಆಗಿದೆ. ನೋಡಿಯೋ ಫೋನಲ್ಲಿತ್ತು ಹತ್ರ ಇಲ್ಲ ಅಂದಲ್ಲ ನಿಂದು. ನಡಿ ಓಡಿಸೋದು ಅಂದ್ರೆ ಇದು ನನ್ನ ಮಗನೇ ಎಷ್ಟು 30 ಕಿಲೋಮೀಟ್ರು ಅರ್ಧ ಗಂಟೆ ಬಂದಿದ್ಯಾ? ಕರೆಕ್ಟಾಗಿ ಬಂದಿದ್ದೀನಿ. ಸ್ವಲ್ಪ ಲೇಟ್ ಮಾಡಿದೆ. ಅಕ್ಕ ಆಯ್ತು ಬಂದೀನಿ. ಓ ನೋಡಿ ದೇವರು. ವೆಲ್ಕಮ್ ಟು ಕೋಟಿಲಿಂಗೇಶ್ವರ. ತಗೊಳ್ಳಂತೆ ತಗೊಳ. ಹಬ್ಬ ಟೋಲ್ ಬಂದು 10 ರೂಪಾಯಿ ಗುರು. ಇದೇನೇನು? ಮತ್ತೆ ಶಿವಲಿಂಗ ಇಲ್ಲಿ ಇರೋದು. ತಮಾಷೆ ಮಾಡ್ತಾ ಇಲ್ಲ ತಾನೇ? ಇದು ತಾನೇ 100%. ಮಚ್ಚ ಕುದುರೆಗೆ ಹೋಗ್ಬಿಡೋಣ. ಕುದುರೆಗ ಎಳೆಯೋಲ್ಲ. ಬೇಡ ಅಪ್ಪ ಕಾಲಿಲ್ಲ ಅನ್ನೋದೈದು ಗುರು. ಹಬ್ಬ ಎಷ್ಟೋ ಹೊತ್ತಿದೆ ಗುರು. ನೋಡು ಹಿಂಗೆ ಹೋಗೋದು ಕಲ್ತ್ಕೋ. ರೆಡಿಯಾ?
ಅದಕ್ಕೆ ಹೊಟ್ಟೆ ದಪ್ಪ ಇರಬಾರ್ದು ಅಂತ. 1 ಕೋಟಿ ಐತಾ ಇಲ್ಲಿ? ಹೇಳ್ತಿಲ್ಲ ಹೇಳ್ಸ್ಬಿಡೋಣ. ಎತ್ತೋದ ಇವನು ಎಲ್ಲರೂ ತಂದು ಇಟ್ಟಿರೋದು. ಗುರು ಕೋಟಿ ಲಿಂಗೇಶ್ವರಕ್ಕೆ ಏನಾದರೂ ಬರ್ತೀರಾ ಅಂದರೆ ಕೈಯಲ್ಲಿ ಚೇಂಜ್ ಇಕ್ಕೊಂಡು ಬಂದ್ಬಿಡಿ. ಎಲ್ಲೋದ್ರೂ ಅವರೇ ಹೇಳ್ಬಿಟ್ಟು ಕಳಿಸ್ತಾರೆ, ಹಾಕಬೇಕು ನೀವು ಕಾಸು ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಸೊ ಎಲ್ಲಿ ಸಿಗ್ತಾಯಿತೋ ಅಲ್ಲಿ ಕಾಸು ಹಾಕ್ಕೊಂಡು ಹಾಕಿದ್ರೆ ಮಂತ್ರ ಬರುತ್ತೆ, ಇಲ್ಲ ಅಂದರೆ ಬರಲ್ಲ. ಫುಲ್ಲು ಸ್ಕ್ಯಾಮ್ ಮಾಡಿ ಬಿಸಾಕೋರು ಗುರು. ಎಲ್ಲೋದ್ರೂ ಹೇಳ್ತಾರೆ, ಅಟ್ಲೀಸ್ಟ್ ಕಾಸಾದ್ರೂ ಹಾಕ್ಬಿಟ್ಟು ಆಮೇಲೆ ಮುಂದೆ ಬಿಡ್ತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಶಿವ ಕಾಣಿಸ್ತಾ ಇದ್ದ ಫುಲ್ಲು. ಎಲ್ಲಿ ನೋಡಿದ್ರು ಅಲ್ಲೇ, ಎಲ್ಲಿ ನೋಡಿದ್ರು ಶಿವಂದು ಶಿವಲಿಂಗನೇ ಇದೆ ನೋಡಿ. ಈ ಸೈಡ್ ನೋಡ್ರಿ, ಇದೆಲ್ಲ ಅರ್ಕೆ ಹೊತ್ಕೊಂಡಿರೋರೆಲ್ಲ ಒಂದೊಂದೇ ಶಿವಲಿಂಗ ಇಟ್ಬಿಟ್ಟು ಹೋಗ್ತಾ ಇರ್ತಾರೆ. ಫೋಟೋ ಇಡ್ಸ್ಕೊಂತೀರ? ಹಾಂ, ಫುಲ್ಲು ಲಾಸ್ಟ್ ಹೋಗ್ಬಿಟ್ಟು ಈ ಏರಿಯಾ ಅಷ್ಟೇನೋ. ಇದರಲ್ಲೆಲ್ಲ ಹೆಂಗೆ ಕೋಟಿ ಇರುತ್ತೋ? ಕೋಟಿ ಇರೋಲ್ಲ, ಒಂದು 20. ಹಾಂ, ಕೋಟಿ ಇಲ್ಲ, ಕೋಟಿ ಚಾನ್ಸೇ ಇಲ್ಲ. ನೋಡಿ ಇದೆಲ್ಲ ಮಸ್ತಾಗೈತೆ ಮಾತ್ರ. ಪಿಚ್ಚ ಫುಲ್ಲು ಎಲ್ಲಿ ನೋಡಿದ್ರು ಶಿವಲಿಂಗನೇ. ಕಡೆಗೆ ಹಾಕೋ, ಆ ಸೈಡ್ಗೆ ಹಾಕೋ. ಸೈ ಆಂಜನೇಯ. ಚೇಪೆ ಹಣ್ಣು ನೋಡು ಎಷ್ಟೆಷ್ಟು ದಪ್ಪ ಇದೆ. ಅಣ್ಣ ಇಷ್ಟು ಚೇಪೆ ಹಣ್ಣು ಇಷ್ಟು ಕೆಜಿ ಅಲ್ಲ ಅಣ್ಣ, ಒಂದೆಷ್ಟು? ಒಂದು ಕೆಜಿ ಲೆಕ್ಕ ಕೊಡ್ತೀರಾ ನೀವು? ಒಂದೇ ಅರ್ಧ ಕೆಜಿ ತೋರಿಸ್ತಾ ಇತ್ತು. ಎಷ್ಟೈತೆ ಅಣ್ಣ ಅದು? 400 ಗ್ರಾಮ್ ಐತೆ. 400 ಅಷ್ಟೇ ಅದು. ಎಷ್ಟು? ಅರ್ಧ ಬೇಡ ಅಣ್ಣ, ಅದೊಂದು ಕೊಟ್ಟು ಸಾಕು, ತಿನ್ಕೊಂಡು ಹೋಗಕ್ಕೆ. ಇವಾಗ ಎಷ್ಟಾಯ್ತು? 600 ಗ್ರಾಮ್ ಬೆಲ್ಲ ಬೇಡ, ನೀನು ಇದು ಕೇಳಿ 400 ಗ್ರಾಮ್ ಹೇಳು. ಎಷ್ಟು ನೀನು ಹೇಳಪ್ಪ ನಿಮ್ಮದು? ನಮ್ಮದಲ್ಲ, 1 kg 75 ರೂಪಾಯಿ ಮಾಡ್ತಾ ಇದ್ದೀನಿ. ಅರ್ಧ ಕೆಜಿ ಅಲ್ವಾ? 400 ಗ್ರಾಮ್ಗೆ ಎಷ್ಟಾಯ್ತು ಲೆಕ್ಕ ಕೊಡು. ಎಷ್ಟು? ಒಂದು 5 ರೂಪಾಯಿ ಹೆಚ್ಚು ಕೆಮ್ಮು ಕೊಡು. ಅದಕ್ಕೆ ನಾವು ಎಷ್ಟು? 400 ಗ್ರಾಮ್ಗೆ 50 ರೂಪಾಯಿ ಕೊಡು. ಒಂದು ಸೆಕೆಂಡ್ 50 ರೂಪಾಯಿ ದೇವ್ರೆ. ಹೈಬ್ರಿಡ್ ತಗೊಳ್ಳಲ್ಲ, ನಾಟಿಗೆ ಜಾಸ್ತಿ ಕೊಡೋದ್ಲಿ. ನಾಟಿಕಾಯಿ ಚೆನ್ನಾಗದಿದ್ರು ಅಲ್ಲಪ್ಪ. ಹಾಂ, ನಾಟಿಕಾಯಿ ಚೆನ್ನಾಗದಿದ್ರು. ಹೌದಾ? ತಿಂದು ನೋಡು. ಅನ್ನ ಕೊಡು, ಕಾಸು ಕೊಡೋಕ್ಕೆ ಏನು ಕೊಡು ಅಂದ. ಉಪ್ಪು ಕೊಡಾ? ಉಪ್ಪು ಖಾರ ಜಾಸ್ತಿ ಸಾಲಾಗಿ ಕುಡಿದಿದ್ದೀರಾ? ಉಪ್ಪು ಖಾರ ಜಾಸ್ತಿ ಲೆಕ್ಕ. ಮೂರು ಜನ ತಿನ್ಬೋದು. ನಮ್ಮಿಬ್ಬರಿಗೆ ಸಾಕು. ಇದು ಸಾಲ ಹೋಗಪ್ಪ, ತಿನ್ಬೇಕಪ್ಪ. ನಿಮ್ಮ ತೋಟಲ್ಲಿ ನಾನು ಬೆಳೆಯೋದು? ಹಾಂ, ನಿಮ್ಮ ತೋಟದ್ದೇನಾ? ನಮ್ಮ ತೋಟಲ್ಲ, ಬೆಳ್ತಿಗಲ್ಲ, ಅವ್ರು ಯಾರು ಬೇರೆಯವರು ನಮ್ಗೆ ಕೊಡ್ತಾರ.
ನಾವು ಏನೋ ಒಂದು ಸಾಯಂಕಾಲ ಒಂದು 400-300 ಸಂಪಾದನೆ ಮಾಡ್ಕೊಂತೀವಿ, ಅವರು ಕೊಡ್ತಾರ. ನಮ್ಮ ಖರ್ಚು ಬೇಕಲ್ಲ ಸಾಯಂಕಾಲ. ಸಾಯಂಕಾಲ ಖರ್ಚಿಗೆ ಆಗುತ್ತೆ, ಹಾಂ ಸಾಯಂಕಾಲ ಖರ್ಚಿಗೆ ಆಗುತ್ತೆ. ಯಾಕ ಅಪ್ಪಚ್ಚ ಓಡಾಡೋದು ಏನಪ್ಪ ಚೆನ್ನಾಗಿಲ್ಲ. ನಾನು ಇನ್ನೂ ಒಂದು ತಿನ್ಬೇಕು ಅಂತಲ್ಲಪ್ಪ, ನನಗೆ ಬೆಳಗಿರಿದಲ್ಲ ಒಂದು ತಿಂದ್ರೆ ಇನ್ನೂ ಒಂದು ತಿನ್ನೋ ಅನಿಸ್ತದೆ. ಜಾಸ್ತಿ ಆಗುತ್ತೆ ಖಾರ ಕಮ್ಮಿ. ತೊಗೊಂಡು ಸೈಜ್ ನೋಡ್ರಿ ಹೆಂಗೈತೆ. ಬೋಂಡ ಬರೋದಲ್ಲಪ್ಪ 10 ರೂಪಾಯಿಗೆ ಮೊದಲು 4 ಕಾಣಿಗೆ 5 ಬಣ್ಣ ಕೊಟ್ಟು ಕೊಡಾಗ ಮೊದಲು ನಾನು 4 ಕಾಣಿಗೆ 5 ಬಣ್ಣ 5 ಬಣ್ಣ ಆವಾಗ 5 మేము తినాలంటే నేను నమ్మలేప్ప అని అడగాలి. అదే బోళ్ళు గట్టిగా ఉండేదికా ఏమో గట్టిగా ఉంటాయి బిడుతున్నా సారే తాగేవే బీడి తాగేవే సారాయి తక్కుంటే బిడి తక్కుంటే పండ్లు ఉండే కానం ఉందేమే పండ్లు పుడుకుడుతోనే మన గ్యారెంటీ ఉందేమే. ఏమి లేదు ఏమో పండు సబ్బులు లేకపోతే ఆ పని ఏమి కాదా ಎಷ್ಟಾಯ್ತಾ? అట్లే ఆడో పోయి తిరుపుకొని వస్తాను. అది ₹50 ಅಲ್ಲಪ್ಪ 70 ರೂಪಾಯಿಗೆ 50 ರೂಪಾಯಿ ಅಂದರೆ ನಾನು ಏನಿಗೆ ಕೆಟ್ಟು ಮಾಡೋದು. 10 ರೂಪಾಯಿ ಒಂದು ಕಾಯಿಗ ಏನಪ್ಪ ಇಲ್ಲೇ ಕಾಣಿಸ್ಬೋದು. ಒಂದು ಕಾಯಿ ತಗೊಂಡು 70 ರೂಪಾಯಿ ಕೇಳ್ತಾರೆ ಯಾರನ್ನ. ಏನಪ್ಪ ನೀನೇ ಮಾತು ನಿನಗೆ ಆನ್ಸರ್ ಇರಲಿ. ಒಂದು ಕಾಯಿ ತಗೊಂಡು 70 ರೂಪಾಯಿ ಕೇಳೋಕ್ಕಾಗ್ತದ?